ಅಯ್ಯಪ್ಪ, ಏನು ಹಸಿ ಬಿಸಿಲಲ್ಲ ಕಣತ್ತೆ. ಅಯ್ಯೋ, ಏನು ಮಕ ಕೊಡೋಕ್ಕಾಗದವ, ಈ ಪಾಟಿ ಬಿಸಿಲು ಉರಿತಾ ಕುಂತದೆ. ಕಾಣೆ ಹೆಂಗೆ ಕೆಲಸ ಮಾಡಿಯೋ ಏನೋ. ಅಯ್ಯೋ, ಕೂತ್ಕೊಂಡ್ರೆ ಅದತ್ತೆ, ಕುಂತ್ಕೊಂಡ್ರೆ ಅದದ, ಸುಮ್ಮನಿರಿ, ಹೆಂಗಾರು ಮಾಡ್ಬೇಕಲ್ವಾ. ನಾನು ಬತ್ತೀನಿ, ನಡಿಲೆ, ನಡಿ ಹೋಗೋದ ಕೆಲಸಕ್ಕೆ. ಅಯ್ಯೋ ಅತ್ತೆ, ಸುಮ್ಮನಿರಿ ಪಾಪ, ಬೇಡಕತ್ತೆ. ಯಾಕೆ ನೀವು ಕೆಲಸ ಮಾಡ್ಬೇಕಾ? ನೀವು ನಿಮ್ಮೊಬ್ಬರು ತಂದಕ್ಕ ಕೈಕೋ, ನನಗೆ ಏನು ಉಣ್ಬಾರ್ದು ಅನ್ಕೊಂಡಿರ? ಹೆಂಗೋ ಕೆಲ್ಸಕ್ಕೆ ಹೋಯ್ತೇನೆ ತಾನೇ, ಏನು ಈಗ ನಿಮಗೋಸ್ಕರ ಏನಾದ್ರು ಹೋಯ್ತೇನೆ ನಾನು? ಸುಮ್ಮನಿರಿ. ಅಯ್ಯೋ, ನಿಜವಾಗ್ಲೂ ನಿನಗೆ ತೊಂದರೆ ಕೊಟ್ಕೊಂಡಿವ್ನಿಯಲ್ಲ ಅಂತ ನಿಜವಾಗ್ಲೂ ಭಾಳ ಬೇಜಾರಾಗ್ತದೆ ಕಲೆ. ಯಾಕತ್ತಂಗೆ ಅಂದಿರಿ ಪಾಪ. ನೋಡಿ, ದೇವ್ರನ್ಗೂ ನೀವೇನಾರು ಅನ್ಕೊಳ್ಳಿ, ಒಬ್ಳೆ ಮನೆ ಕಳಕ್ಕೆ ಎದುರ್ಕಾಯ್ತಿತ್ತು. ರಾತ್ರಿನೇ ಕಣ್ ತುಂಬ ನಿದ್ದೆ ಮಾಡಿದ್ದು ನಾನು. ಎಷ್ಟು ನಿಮ್ಮದೇ ನಿದ್ದೆ ಮಾಡಿದೆ ಗೊತ್ತಾ? ನಿಜವಾಗ್ಲೂ ಸುಮ್ಮನಿರಿ. ಎಷ್ಟೋ ವರ್ಷ ಆಗಿತ್ತು ಕಣ್ ತುಂಬ ನಿದ್ದೆ ಮಾಡಿ. ಒಂಥರ ರಾತ್ರಿ ಹೊತ್ತು ಆ ಪಾಟಿ ಭಯ ಆಗೋದು, ಎಲ್ಲರೂ ಚುಟುಕ್ ಪಟಕಂದ್ರು ಎದುರ್ಕಾಗೋದು. ನೀವು ಮನೆಗೆ ಬಂತವಿಂದ ನಿಮ್ಮದೇ ನಿದ್ದೆ ಮಾಡ್ತೇವೆ. ಹೆಂಗೋ ದೇವ್ರದಾಗಿಂದವ ಸದ್ಯಕ್ಕೆ ಹೆಂಗೋ ನೀವು ಈಗಲ ನಮ್ಮ ಮನೆಗೆ ಬಂದ್ರಲ್ಲ, ಅದೇ ನಂಗೆ ಸಂತೋಷ ಕಾಣತ್ತೆ. ನೀವು ಬಂದಿರೋದು ಹೆಚ್ಚೋ, ನಿಮ್ಮನ್ನ ನೋಡ್ಕೊಳ್ಳೋದು ಹೆಚ್ಚೋ. ನೀವು ಚೆನ್ನಾಗಂತ ಇದ್ದೀರಿ ಬಿಡಿ. ಅಯ್ಯೋ, ಏನು ಮಾಡಿಯವ, ಬರೀ ಕೈಲಿ ಬಂದು ಕುಂತೀವಿ. ಆದ ಮುಂಡೆಗೆ ಒಂದು 6 ಕಾಸು 3 ಕಾಸು ಮಡಿಕೊಳ್ಳೋ ಬುದ್ಧಿ ನನಗೆ ಬರಲಿಲ್ಲ. ಈಗ ಬರೀ ಕೈಲಿ ಬಂದು ಕುಂತೀನಿ ಪಾಪ, ನಿನಗೆ ತೊಂದರೆ ಕೊಟ್ಕೊಂಡು. ನಾನು ತೊಂದರೆ ಅಂತ ಹೇಳೋದನ್ನ ನಿಮಗೆ? ಯಾಕೆ ಅಂದಿರಿ? ಸುಮ್ಕಿರಿ. ತೊಂದರೆ ಅಂತ ಅನ್ನತ್ತೆ ನಾನು? ತಲೆಗೆ ಇಡ್ಸ್ಕೊಬೇಡಿ, ಸುಮ್ಕಿರಿ ಆಯಿತು. ಯಾವ ತೊಂದರೆನೂ ಇಲ್ಲ, ಏನೂ ಇಲ್ಲ. ನೀವಿರೋದು ಭಾಳ ಖುಷಿ ನನಗೆ ಕಣ. ನಿಜವಾಗ್ಲೂ ನೀವು ಬಂದಿರೋದು ಭಾಳ ಖುಷಿ ಕಾಣತ್ತೆ ನನಗೆ. ಹಂಗೆಲ್ಲ ಅನ್ಕೊಳಕ್ಕೆ ಹೋಗಬೇಡಿ ನೀವು. ಲೇ ಮಗ, ನಾನೊಂದು ಮಾತು ಹೇಳ್ತೀನಿ ಕೇಳಿಯಾ? ಏನತ್ತೆ? ಏನು ಹೇಳಿ? ಅವಲೇ, ನೀನು ಯಾಕೆ ನೀನೊಂದು ತರಕಾರಿ ಅಂಗಡಿ ಮಡಿಕೋಬಾರ್ದು? ಅಯ್ಯೋ ಅತ್ತೆ, ಏನತ್ತೆ ನಡೆಯ ಮಾತತ್ತೆ. ತರಕಾರಿ ಅಂಗಡಿ ಮಡಿಕತ್ತೀನಿ ಅಂದ್ರೆ ಕಮ್ಮಿ ಆಗದ ಈಗ? ಎಲ್ಲಿ ಥರನೇ ದುಡ್ಡು ಹೊಸಿಬೇಕಾ? ಒಂದು ಬಾಡಿಗೆ ರೂಮ್ ತಗೋಬೇಕು, ಅಡ್ವಾನ್ಸೇ ಇಲ್ಲಿ ಮಳಿಗೆಗಳಿಗೆ 1.5 ಲಕ್ಷ ಕೇಳ್ತಾವ್ರೆ ಕಣತ್ತೆ. ನಿಜವಾಗ್ಲೂ ಮಳಿಗೆಗಳೇ ಇಲ್ದಂಗೆ ಆಗವೆ. ಇನ್ನು ಅದು ಬಂಡವಾಳ ಅದಕ್ಕೆ ಮೇಲೆ ಸೆಟ್ ಮಾಡ್ಕೊಳ್ಳೋಕ್ಕೆ ಎಲ್ಲಕ್ಕೂ ಅದೇ ದುಡ್ಡು ಬೇಕು ಕಣತ್ತೆ. 4 ಲಕ್ಷ ಗಂಟ್ಲೇಬೇಕು, 4-5 ಲಕ್ಷನೇ ದುಡ್ಡು ಬೇಕು. ಏನು ಆಮೇಲಿಂದ ಏನಾದ್ರು ಕ್ಲಿಕ್ಕಾರು ಸರಿ ಆಗಿಲ್ಲ ಅಂದರೆ ಲಾಸ್ ಆಯ್ಕಿಲ್ವಾ? ಯಾವ ಲಾಸು ಆಯ್ಕಿಲ್ಲ. ಈಗ ಅವಳು ದಿವಸಕ್ಕೆ 4-5 ಸಾವಿರ ರೂಪಾಯಿ ಗಂಟೆ ಸಂಪಾದನೆ ಮಾಡ್ಕೊತಿದ್ಲು ಕಲೆ. ತರಕಾರಿ ಚೆನ್ನಾಗಿರೋ ತತ್ತಾರೆ ಅನ್ಕೊಂಡು ಬೇರೆ ತಕ್ಕ ಹೋಯ್ತಿತ್ತಿಲ್ಲ. ನೀನುವೇ ಒಳ್ಳೆ ಕಡೆನೇ ತರಕಾರಿ ತಗೊಬಂದ್ರೆ ಮಾದೇವನ್ ಗೊತ್ತು. ಬೇಕಾದ್ರೆ ಹಾಕಿಸ್ಕೊಡಪ್ಪ ಅಂದರೆ ಅವನು ಹಾಕಿಸ್ಕೊಡ್ತಾನೆ. ಅವನ್ನ ಕೇಳ್ಕೊಬೋದು ಬೇಕಾದ್ರೆ ನೀನು, ಎಲ್ಲಿ ಸಿಕ್ಕವಪ್ಪ ಏನಪ್ಪ ಅಂತವ. ಅಲ್ಲ ಕಣತೆ, ಸರಿ ಈಗ 4 ಲಕ್ಷ ಗಂಟ್ಲು ದುಡ್ಡು ಬೇಕಲ್ಲ, ಎಲ್ಲತ್ತೆ ಯಾರತ್ತೆ ಕೊಟ್ಟರು? ಏನು ಮಡಿಕೊಂಡಿದ್ದಾವ? ಇಲ್ಲ ಮನೇಲಿ ಒಡವೆ ಇದ್ದಾವ? ತಡಿ ಯಾವ್ದಾರು ಒಂದು ಒಡವೆ ಕಾಣಿಸ್ಬಿಟ್ಟು ಹೊತ್ತಾಗೆ ಮಾಡ್ಕೊಳಮ್ಮ ಮಟ್ಕೊಳಮ್ಮ ನಂಗಿದ್ದದ? ಯಾವುದೂ ಇಲ್ವಲ್ಲ. ಏನಿದ್ದವು ಒಡವೆ ಪಡವೆ ಏನೂ ಇಲ್ಲ. ಕೈಲಿ 2 ಕಾಸು 3 ಕಾಸು ದುಡ್ಡಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಯಾವುದೂ ಇಲ್ವಲ್ಲ. ಮಗ ನೋಡದ ಪದ್ಮನ ಮಾತಾ ಕೇಳಿಯಾ? ಮತ್ತೆ ಬೇಡ ಕಣತೆ, ಬೇಡಿ ನಿಮ್ದು ಅಮ್ಮ ಅಂತೀನಿ. ಹಾಗೆಲ್ಲವ ದುಡ್ಡು ಕಾಸಿನ ವಿಷಯ ಮಾತ್ರ ಸಂಬಂಧಗಳಲ್ಲಿ ದುಡ್ಡು ಕಾಸಿನ ವಿಷಯನೇ ಬೇಡ. ಪಾಪ ಅವಳಿಗೆ ಎಲ್ಲಿ ಬಂದದು? ಅವಳ ಗಂಡನ್ನೇ ಬರತ್ತಾನೆ. ಅವಳ ಗಂಡನ್ನೇ ಕೇಳೋದು, ಕೊಡಿ ಅದೇನು 1 ರೂಪಾಯಿ ಬಡ್ಡಿಲಿ ಕೊಡಿ, ಬ್ಯಾಡ್ಕೊಂಡು ಬಡ್ಡಿನ ಲೆಕ್ಕದಲ್ಲಿ ಕೊಟ್ಕೊತೀವಿ ಅಂತವ. ಕೊಡೋದು 1 ವರ್ಷ 2 ವರ್ಷ ಬಿಟ್ಕೊಂಡು ಪದ್ಮನ್ ಗಂಡ ಬಡ್ಡಿ ಕೇಳೋದು ನಮ್ತವು ಮಾಡ್ತಾರೆ ಅಂದರೆ ಏನಿಲ್ಲ ಕತೆ. ನೋಡೋದ ಕೇಳೋದ್ಲೆ ಮಗ. ಅದೇ ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನಗೆ ಕೇಳೋಕ್ಕೆ ಇಷ್ಟ ಇಲ್ಲ ಕಣತ್ತೆ. ಪಾಪ ಏನೋ ಆರ್ಕೆ ಮುರ್ಕೆ ಬಂದು ಒಂದು ಸತಿ ಎತ್ಕೆ ಗಿತ್ಕೆ ಅಂತ ಮಾತಾಡ್ಕೊಬೋಯ್ತಾಳೆ. ಅದನ್ನ ಇಲ್ದಂಗೆ ಮಾಡ್ಕೊಳ್ಳೋಣ ಕೇಳ್ಬಿಟ್ಟು ಕೊಡ್ನಿಲ್ವಲ್ಲ ಅಂತವ ಅವಳು ಬೇಜಾರು ಮಾಡ್ಕೊಳ್ಳೋದು. ಅಯ್ಯೋ, ಆಮೇಲೆ ನಮಗೂ ಒಂಚೂರು ಮನಸ್ಸು ಇದಾಗೋದು. ಅವೆಲ್ಲ ಬೇಡವೇ ಬೇಡ, ಸುಮ್ಕಿರಿ. ಸಂಬಂಧದಲ್ಲಿ ಯಾವುದೇ ಕಾರಣಕ್ಕೂ ಸಾಲಾಗಿಲ್ಲ ಅಂತ ಕೇಳಕ್ಕೆ ಹೋಗ್ಬೇಡ್ದು ಕಣತೆ. ಆಯಿತು, ಒಂದು ಕೆಲಸ ಮಾಡು, ನೀನು ಕೇಳಕ್ಕೆ ಹೋಗ್ಬೇಡ. ನಾನೇ ನೋಡೋದೆ ಕಿವಿಗೆ ಹಾಕ್ತೀನಿ. ಹೆಂಗೂ ನೋಡಕ್ಕೆ ಹೋಗ್ಬೇಕು. ಅವು ಎಣ್ಣೆನೋ ಬಂದಿರೋದಂತೆ, ಪದ್ಮನ ಮಗಳು ಬಂದ್ಬಿಟ್ಟಿದ್ದಾಳಂತೆ. ನಾನು ಇರೋಕ್ಕಿಲ್ಲ ಅಂದ್ಕೊಂಡು ಫೋನ್ ಮಾಡಿದ್ಲು ನೆನೆ ದಿವಸ. ಒಬ್ಬವ 7 ಓಲಿ ಅವ್ರ ಅಪ್ಪನ ಗೊತ್ತಾದರೆ ಬಿಟ್ಟನ ಅಂತವ. ನೋಡದೆ ಹೋಯ್ತೀನಿ ಸಂಜೆ ಮೇಲೆ ಮಗ. 4-5 ಗಂಟೆ ಬಸ್ಗೆ ಹೋಗಿ ಎದ್ದು ಅವತ್ತರೆಗೆ ಬಂದುಬಿಡ್ತೀನಿ. ಕೇಳ್ತೀನಿ ಹಿಂಗೆ ಅದಕ್ಕೇನು ಹಿಂಗೆ ತರಕಾರಿ ಅಂಗಡಿಯ ಶುರು ಮಾಡಲಿ ಅಂತ ನಾನು ಹೇಳ್ತೇವನಿ. ಒಂದು ಕೊಡ್ರವ ಒಂದು 3-4 ಲಕ್ಷ ದುಡ್ಡ ತೀರ್ಸ್ಕೊತೀವಿ, ಕೊಟ್ಟವು ಹಿಂದುಳ್ದು ಅಂತ ಅಂತೀನಿ. ಸರಿಯ ಮಗ? ಅಯ್ಯೋ ಅತ್ತೆ, ನಾನು ಕೇಳಿದ್ರೆ ಬೇಡ ಅಂತಾನೆ ಕಣತ್ತೆ ನಾನು ಹೇಳೋದು. ನಿಜವಾಗ್ಲೂ ಬೇಡ ಅಂತಾನೆ ಹೇಳೋದು. ಅವಳಗಂತೂ ನಮ್ಮಿಂದ ತೊಂದರೆ ಆಗೋದು ಬೇಡ. ಯಾಕೆ ತೊಂದರೆ ಆಗೋದು? ನನ್ನ ಮಾತ ಕೇಳು ನೀನು ಸುಮ್ಮನೆ. ಯಾಕಂಗೆ ಅಡಿಗೆ ನನ್ನ ಮಾತ ಕೇಳವ ನೀನು ಸುಮ್ಮನೆ. ನೀನು ಹಿಂಗೆ ಕುತ್ಕೊಂಡು ಕೂಲಿ ಅಂದ್ಕೊಂಡು ಎಷ್ಟು ದಿವಸ ಅಲ್ಲಿ ತರೋದು? ಅಲ್ಲಿ 100 ರೂಪಾಯಿ ಕೊಡ್ತಾರೆ, 150 ತರೋದು. ಒಂದು ಎಣ್ಣೆ ಪ್ಯಾಕೆಟೇ ಅಷ್ಟೊಂದು ದುಡ್ಡು ಕುಂತದೆ. ನೀನು ಮಾಡೋ ಕೆಲಸಕ್ಕೆ ಒಂದು ಎಣ್ಣೆ ಪ್ಯಾಕೆಟೇ ಬರೋಕ್ಕಿಲ್ಲ. ಸುಮ್ಮನೆ ನೀನು ಹಿಂಗೆ ಹಾಕೊಂಡು ಕುತ್ಕೊಂಡ್ರೆ ಆಯ್ಕಿಲ್ಲ. ಶಕ್ತಿ ಇದ್ದಾಗಲೇ ಗೇದಿ ನಕ್ಕ ಸಂಪಾದನೆ ಮಾಡ್ಕೊಂಡು ಮಡಿಕೊಂಡ್ರಲ್ಲ ಮುಂದಕ್ಕೆ. ಶಕ್ತಿ ಇರೋ ಗಂಟ ಕೂಲಿ ಮಾಡ್ತೀಯೇ, ಆಮೇಲೆ ಮೂಲೆ ಕುತ್ಕೊಂಡಾಗ ಯಾರಾದ್ರೆ ನಿನಗೆ? ಯಾರಾದ್ರೆ ಹೇಳು? ಯಾರು ಆಯ್ಕಿಲ್ಲ ತಿಳ್ಕೊಬಿಡು. ನನ್ನ ಮಾತಾ ಕೇಳು ನೀನು.
ನೀನು ಅಷ್ಟು ಮಾಡ್ಕೊಂಡ್ರೆ 6 ಕಾಸು 3 ಕಾಸು ಸಂಪಾದನೆ ಮಾಡ್ಬೋದು. ಡೈಲಿ ತತ್ತಿಲ್ಲ ನನ್ನ ಕಣ್ಣು ಮುಂದ್ಗಡೆ ನಾನು ನೋಡೀನಿ ಹೆಂಗೆ ಸಂಪಾದನೆ ಆಯ್ತಿತ್ತು ಅಂತ. ಒಳ್ಳೆ ಕಡೆ ಏನಾಗ್ತಿ ಸಾ ಅಚ್ಚುಕಟ್ಟಾಗಿ ನೀನು ವ್ಯಾಪಾರ ಮಾಡಿದ್ರೆ ಅವಳು 10 ರೂಪಾಯಿ ಕೊಡ್ರಿ, 9 ರೂಪಾಯಿ ಕೊಡು, 1 ರೂಪಾಯಿ ಹೋಗಿ ಜನಕ್ಕೂ ಉಳ್ಕತ್ತದೆ. ರೈಟು ಚೆನ್ನಾಗದೆಲ್ಲ ತರಕಾರಿ ಅನ್ಕೊಂಡು ಬಂದು ತಗೋಯ್ತಾರೆ ಅಲ್ಲವ. ಅಷ್ಟು ಮಾಡಿದ್ರೆ ನೋಡು ನಿನಗೆ ಒಳ್ಳೇದಾಯ್ತದೆ. ನನ್ನ ನಂಬು ನೀನು ಮಾಡಲೇ ನೀನು ಮಗ ಮಾಡು. ಅದೇನು ಮನೆ ಕೆಲಸ ಏನು ನಾನು ನೋಡ್ಕೊತೀನಿ ಆಯಿತಾ. ಒಂಚೂರು ಜವಾಬ್ದಾರಿ ತಗೊಂಡು ನೀನು ಹೋಗು, ಸುಮ್ಮನೆ ನೀನು ಮಾಡ್ಕೊ ಹೋದ್ರೆ ಒಳ್ಳೇದಾಯ್ತದೆ. ಸರಿ ಅತ್ತೆ ಆಯಿತು. ನೀವು ಇಷ್ಟೆಲ್ಲ ಧೈರ್ಯ ಕೊಟ್ಟ ಮೇಲೆ ನೋಡೋದ. ಈಗ ದುಡ್ಡಿಗೆ ನಾನಂತೂ ಕೇಳೋಕ್ಕಿಲ್ಲ ಕಡತ್ತೆ ಪದ್ಮನ. ಪಾಪ ಅವಳು ಇಲ್ಲಾಗಿಲ್ಲ ಅಂದ್ಬಿಟ್ರೆ ಅವಳಿಗೂ ಬೇಜಾರು ನಮಗೂ ಬೇಜಾರು. ನೋಡೋದ ಇವಾಗ ನೀವು ಕೇಳಿದ್ರೆ ನಂದೇನಿಲ್ಲ ಅತ್ತೆ. ಸರಿ ಆಯಿತು ನೀನೇನು ತಲೆ ಕೆಡ್ಸ್ಕೊಬೇಡ. ಇವಾಗ ಸಂದೆಗೆ ಹೋಯ್ತೀನಲ್ಲ ನಾನು ಕೇಳ್ತೀನಿ ಅವಳ ಆಯಿತಾ. ಅವ ಹಿಂಗೆ ಒಂದು 4 ಲಕ್ಷ ಮಾಡ್ಕೊಡವ ಇಲ್ಲಿ ಈ ಥರ ಅಂತ ಎಲ್ಲ ಹೇಳ್ತೀನಿ ಆಯಿತಾ. ಬಿಡವ. ಸರಿ ಅತ್ತೆ ಆಯಿತು. ನಿಮ್ಮಿಷ್ಟು ಬಿಟ್ಟಿದ್ದು ಚೆಂದಾಗಿ ಬದುಕಬೇಕು ನೀನು. ಅವಳಿಗಿಂತ ಹೆಚ್ಚಾಗಿ ನಾನು ಅವಳಿಗೆ ಎಷ್ಟೆಲ್ಲ ಸಹಾಯ ಮಾಡಿದೆ ಗೊತ್ತಾ. ಬೆಳಿ ಕೊಡೋದು, ತೊಳ್ಕೊಡೋದು, ಬಟ್ಟೆ ಒಕ್ಕೊಡೋದು. ಇವ್ ನನ್ನ ಸೊಸೆ ಸಾಕಾಗಿ ಬರ್ತಾಳೆ ಅಂದ್ಕೊಂಡು ಆ ಪಾಟಿ ಮಾಡಿದ್ಕಿದನ್ನ ಮನೆಯಿಂದ ಹಚ್ಕೊ ಹೋಗು ಅಂತ ಅಂದ್ಬಿಟ್ಲಲ್ಲ ಇವಳು. ಎಷ್ಟು ಮಗ ಬೇಜಾರಾಕಿಲ್ಲ ಅನ್ಸ್ಕೊಂಡ್ರೆ ನಿಜವಾಗ್ಲೂ ಹೆಂಗೆ ಆಯ್ತದೆ ಗೊತ್ತಾ. ಹುಚ್ಚು ಬಂದಂಗೆ ಆಯ್ತದೆ ಅನ್ಸ್ಕೊಂಡ್ರೆ. ಬೇಜಾರು ಮಾಡ್ಕೋಬೇಡಿ, ಸುಮ್ಕಿರಿ ಅತ್ತೆ ಪರವಾಗಿಲ್ಲ. ಅವಳಂಗೆ ಅಂದಿರ್ತಾರೆ. ನಿಜವಾಗ್ಲೂ ನೀವು ಇಲ್ಲಿಗೆ ಬಂದಿರೋದು ಒಬ್ಳೆ ಇದ್ದಿ ಬೆಪ್ಪನಂಗೆ ಆಗೋಗಿತ್ತು. ನೀವು ಬಂದಮೇಲೆ ನನಗೆ ಭಾಳ ಖುಷಿ ಆಯಿತು, ಭಾಳ ಮನ್ಸು ನೆಮ್ಮದಿ ಆಯಿತು. ನೀವು ಊರಿಗೆ ಹೋಯ್ತೀರಿ 13 ನನಗೆ ಬೇಜಾರಾಯ್ತದೆ. ಆ ಪಾಟಿ ಬೇಜಾರಾಯ್ತದೆ ಕಣಕ್ಕೆ. ನಿಜವಾಗ್ಲೂ ನೀವು ಹೋಯ್ತೀನಿ ಅಂದರೆ ಅಯ್ಯೋ ಬತ್ತೀನಿ ಸುಮ್ಮನೆ ವಾಟ್ ತೊಡಗಲಿ ಓಡೋಗ್ಬಿಟ್ಟು ಗಂಡ ಮನೆ ಬಾಳ್ದ್ರೆ ಬಂದಿದ್ದಾಳಂತೆ. ಏನು ಮಾಡಿ ಹೋಯ್ಕಂದಂತೆ ಕಣ್ಮಗ. ಅವ್ ಗಂಡಂಗೆ ಗೊತ್ತಿಲ್ಲವಂತೆ. ಏನು ಗೊತ್ತಾರು ಬಿಟ್ಟಾರವ ಹಿಂಗೆ ಆಡ್ತಾ ಕೂತದಲ್ಲಿ ದಾಳ ಮನೆದು ಅಂದ್ಕೊಂಡು ಏನತ್ತಾಗೆ ಹೇಳೋಂಗೆ ಆಡ್ತಾ ಕೂತಾವಳೆ. ಹೋಗ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಕೆಲಸನೂ ಆಯ್ತದೆ ಕೇಳ್ಕೊಂಡು ಗಂಡನ ಹೇಳ್ತೀನಿ ಕುಣಿಸ್ಕೊಂಡು ಮಾತಾಡ್ಬಿಟ್ಟು ನೋಡಿದೆ ಒಂಚೂರು ವ್ಯವಸ್ಥೆ ಮಾಡ್ಕೊ ಬರ್ತೀನಿ. ತಲೆಗೆಡ್ಸ್ಕೊಬೇಡ ಸುಮ್ಕಿರು, ಎಲ್ಲ ಒಳ್ಳೇದಾಯ್ತದೆ. ಸರಿ ಅತ್ತೆ ಆಯಿತು. ಪಾಪ ಒಟ್ಟಿಗೆ ಏನು ಇದು ಮಾಡಬೇಡಿ ಅತ್ತೆ. ಪೋಸ್ಟ್ ಮಾಡಿ ಏನು ಕೇಳಬೇಡಿ. ನೋಡೋದ ಕೇಳಿ ಏನಾದ್ರು ನನ್ನಾಗಿತ್ತ ಕೊಡೋಕೆ ಒಪ್ಕೊಂಡ್ರೆ ಕೊಡಲಿ, ಇಲ್ಲದ ಬೇಡ. ಪಾಪ ಅವಳನ್ನ ಬಲವಂತ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಪಾಪ. ಅದು ಯಾಕೆ ತೊಂದರೆ ಕೊಡೋದು ಅವ್ರಿಗೆ ನಮ್ಮಿಂದ ಯಾಕೆ ತೊಂದರೆ. ಅದಕ್ಕೆ ನೋಡೋದು ಹಾಕು ಕೇಳ್ತೀನಿ. ನೋಡೋದು ಅವಳು ನನಗಿಲ್ಲನೇ ಕೆಲಕ ಸುಮ್ಕಿರು ಪದ್ಮ ಕೊಡ್ತಾಳೆ ಕತೆ. ಈಗೆಲ್ಲ ಇಷ್ಟೆಲ್ಲ ಆಗೋದಲ್ಲ ಕೊಡ್ತಾಳೆ ಸುಮ್ಕಿರವ. ತಲೆಗೆಡ್ಸ್ಕೊಬೇಡ ಕೊಡ್ತಾಳೆ ಸುಮ್ಮನಿರು. ಏನು ಅತ್ತೆ ನಿಮ್ಮ ಇಷ್ಟ ಕಣತ್ತೆ. ಇನ್ನೇನಪ್ಪ ಅಲ್ಲಿ ಚೆನ್ನಾಗಿದ್ದೀರಾ ಸರಿಯಲ್ಲ ನಾನು ತೀರ್ಮಾನ ಮಾಡಿರೋದು. ಅಯ್ಯೋ ಪಾಪ ಆಳ್ಗರಿದು ಹೋಗಿ ಬಿಸಿಲು ಬೆಂಕಿ ಅಂತವ ಹೊಸಿ ಕೆಲಸ ಅಲ್ಲ. ಏನು ಮನೇಲಿ ಒಂದು ಕೂತ್ಕೊಳ್ಳಂಗಿಲ್ಲ ನಿಂತ್ಕೊಳ್ಳಂಗಿಲ್ಲ ಓಡ್ತಾಳೆ ಎದ್ದು ಅದಕ್ಕೆ ಮಾಡಿ ಅವಳು ತರಕಾರಿ ವ್ಯಾಪಾರ ಅಂದ್ಕೊಂಡು ನೋಡೋದ ಪದ್ಮುನ್ ಕುಣಿಸ್ಕೊಂಡು ಕೇಳ್ತೀನಿ ಹೊಸಿ ದುಡ್ಡು ಕೊಡಿ ಅಂತ. ನೋಡೋದು ಕೊಟ್ಟರೆ ಅತ್ತಾಗೆ ಶುರು ಮಾಡಿಸ್ಬಿಡೋದ ತರಕಾರಿ ವ್ಯಾಪಾರ ಅಂತ. ಬಿಸಿಲು ಬೆಂಕಿ ಅಂದ್ರೆ ಸುಮ್ಮನೆ ಹೊಸಿ ಅಲ್ಲ. ಏನು ಮಾಡಿರಿ ನೋಡೋಕೆ ಆಯ್ಕಿಲ್ಲ ಪಾಪ ಬೇಜಾರಾಯ್ತದೆ. ಅದಕ್ಕೆ ಮಾಡ್ಕೊಂಡು ಹೋಗ್ಲಿ ಅಂತ ಕಂಡ್ರಪ್ಪ. ಸರಿ ಮತ್ತೆ ನಾನು ಮಾಡಿರೋ ಪ್ಲ್ಯಾನ್ ಸರಿ ಅಲ್ವಾ. ನಿಮ್ಮ ಮನಸ್ಸಿಗೆ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.